ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಅಧಿಕ ಜ್ಯೇಷ್ಠ ಮಾಸದಲ್ಲಿ ಆಚರಣೆ ಮಾಡುವಂಥ ಪದ್ಮಿನಿ ಏಕಾದಶಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದರ ಜೊತೆಗೆ ಯಾರು ಅಧಿಕ ಮಾಸದಲ್ಲಿ 1 ತಿಂಗಳ ಕಾಲ ದಾನವನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋರು ಈ 4 ದಿನಗಳಲ್ಲಿ ಕೊಟ್ಟರೆ ಅಷ್ಟೇ ಫಲವನ್ನು ಪಡಿಬೋದು. ಹಾಗಾಗಿ ಆ 4 ದಿನಗಳು ಯಾವುದು, ಜೊತೆಗೆ ಯಾವ ದಾನಗಳನ್ನು ಕೊಟ್ಟರೆ ಉತ್ತಮ, ಇದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ಲಾಗುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ. ಅಧಿಕ ಮಾಸದ ಅಂದರೆ ಪುರುಷೋತ್ತಮ ಮಾಸ ಅಂತ ಕೂಡ ನಾವು ಕರೆಯಲಾಗುತ್ತೆ. ಅಧಿಕ ಮಾಸದ ಜ್ಯೇಷ್ಠ ಶುಕ್ಲ ಪಕ್ಷದ ಏಕಾದಶಿಯನ್ನು ಪದ್ಮಿನಿ ಏಕಾದಶಿ ಅಥವಾ ಕಮಲಾ ಏಕಾದಶಿ ಅಂತ ಕರೆಯಲಾಗುತ್ತೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಅಧಿಕ ಮಾಸದಲ್ಲಿ ಮಾಡುವಂಥ ಯಾವುದೇ ವ್ರತ ಇರಲಿ ಅಥವಾ ದಾನ ಇರಲಿ ಅಥವಾ ಪಾರಾಯಣ ಇರಲಿ, ಮಂತ್ರ ಜಪಗಳಿರಲಿ, ಅಧಿಕ ಫಲವನ್ನು ನಮಗೆ ತಂದುಕೊಡುತ್ತೆ. ಅದೇ ರೀತಿ ನಮಗೆ ನಾಳೆ ದಿನ ಏಕಾದಶಿ ವ್ರತವೂ ಕೂಡ ನಮಗೆ ಅಧಿಕ ಫಲವನ್ನು ತಂದುಕೊಡಲು ಈ ಬಾರಿ ಬಂದಿದೆ ಅಂತಲೇ ಹೇಳ್ಬೋದು. ಇನ್ನು ಏಕಾದಶಿ ತಿಥಿ ನಮಗೆ ಇವತ್ತು ಪ್ರಾರಂಭ ಆಗಿದೆ. ಆದರೆ ಇವತ್ತು ಸೂರ್ಯೋದಯದ ಸಮಯಕ್ಕೆ ಅಂತ ನಾವು ತಗೊಳ್ಳೋದಾದರೆ ನಮಗೆ ಏಕಾದಶಿ ತಿಥಿ ಪ್ರಾಪ್ತಿ ಇರಲಿಲ್ಲ. ಹಾಗಾಗಿ ನಮಗೆ ಉದಯ ಕಾಲಕ್ಕೆ ಏಕಾದಶಿ ತಿಥಿ ಪ್ರಾಪ್ತಿ ನಾಳೆ ದಿನ ಇರೋದ್ರಿಂದ ನಾವು ಈ ಬಾರಿ ಏಕಾದಶಿಯನ್ನು ಮೇ 27ನೇ ತಾರೀಕು ಬುಧವಾರ ಆಚರಣೆಯನ್ನು ಮಾಡ್ತಿರುವಂಥದ್ದಿದೆ. ಹಾಗಾಗಿ ಈ ಬಾರಿ ಏಕಾದಶಿ ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಯಾಕಂದರೆ ಬುಧವಾರ ಬುಧ ಗ್ರಹಕ್ಕೆ ಸಂಬಂಧಪಟ್ಟಂತೆ ಮಹಾವಿಷ್ಣುವಿನ ಆರಾಧನೆಗೆ, ಅದರಲ್ಲೂ ಅಧಿಕ ಮಾಸದಲ್ಲಿ ಬಹಳನೇ ವಿಶೇಷ ಅಂತಲೇ ಹೇಳ್ಬೋದು. ಈ ಒಂದು ಏಕಾದಶಿಯ ಮಹತ್ವವೇನಿದೆ ಅಂತ ಮೊದಲು ತಿಳ್ಕೊಳ್ಬೇಕು. ಪ್ರಾಚ್ಯ ಯುಗದಲ್ಲಿ ಕೃತವೀರ್ಯ ಹಾಗೆ ಪದ್ಮಿನಿ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಇದರಿಂದ ಚಿಂತಿತನಾದಂತಹ ರಾಜನು ತನ್ನ ರಾಜ್ಯಭಾರವನ್ನು ಮಂತ್ರಿಗಳಿಗೆ ಒಪ್ಪಿಸಿ ತನ್ನ ಹೆಂಡತಿ ಪದ್ಮಿನಿಯೊಂದಿಗೆ ಕಾಡಿಗೆ ತೆರಳಿ ತಪಸ್ಸನ್ನು ಆಚರಿಸಿದರು. ಅಲ್ಲಿ ಸತಿ ಅನಸೂಯಾದೇವಿಯ ಸಲಹೆಯ ಮೇರೆಗೆ ರಾಣಿ ಪದ್ಮಿನಿ ದೇವಿಯು ಅಧಿಕ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ಏಕಾದಶಿಯನ್ನು ಕಠಿಣ ಉಪವಾಸವಿದ್ದು ಹಾಗೆ ವಿಷ್ಣು ದೇವರನ್ನು ಪೂಜಿಸಿದಳು. ಪದ್ಮಿನಿಯ ಭಕ್ತಿಗೆ ಮೆಚ್ಚಿದಂತಹ ಭಗವಂತನಾದಂಥ ಮಹಾವಿಷ್ಣುವು ಪ್ರತ್ಯಕ್ಷನಾಗಿ ವರವನ್ನು ಕೇಳುವಂತೆ ಹೇಳ್ತಾರೆ. ಆಗ ರಾಣಿ ಪದ್ಮಿನಿ ದೇವಿಯು ತನಗೆ ದೇವತೆಗಳಿಂದಲೂ ಸೋಲಲ್ಪಡದಂಥ ಹಾಗೆ ಪರಾಕ್ರಮಿ ಹಾಗೆ ಸಕಲ ಸದ್ಗುಣ ಸಂಪನ್ನನಾದಂತಹ ಮಗನನ್ನು ಅನುಗ್ರಹಿಸಬೇಕು ಅಂತ ಮಹಾವಿಷ್ಣುವಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಶ್ರೀಹರಿಯ ಅನುಗ್ರಹದಂತೆ ರಾಣಿಯು ಗರ್ಭವನ್ನು ಧರಿಸಿ ಮುಂದೆ ಕಾರ್ತ್ಯವೀರ್ಯಾರ್ಜುನ ಎಂಬ ಉತ್ತಮವಾದಂತಹ ಪುತ್ರ ಸಂತಾನವನ್ನು ಪಡಿತಾಳೆ. ನಂತರ ಕಾರ್ತ್ಯವೀರ್ಯಾರ್ಜುನ ದತ್ತಗುರುಗಳ ಹಾಗೆ ಶ್ರೀಹರಿಯ ಪರಮ ಭಕ್ತರಾಗಿದ್ದರು ಅಂತ ಹೇಳಲಾಗುತ್ತೆ. ಹಾಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸಹಸ್ರ ಬಾಹುಗಳನ್ನು ಹೊಂದಿರುವಂತಹ ಕಾರ್ತ್ಯವೀರ್ಯಾರ್ಜುನ ಅನ್ನುವ ಒಂದು ನಾಮವನ್ನು ಕೂಡ ಇವರು ಪಡ್ತಿದ್ದಾರೆ. ಇವರನ್ನು ಸಹಸ್ರಬಾಹು ಅಂತ ಕೂಡ ಕರೆಯಲಾಗುತ್ತೆ. ಅವರು ಇಡೀ ಒಂದು ರಾಜ್ಯವನ್ನು ಉತ್ತಮವಾಗಿ ಆಡಳಿತವನ್ನು ಮಾಡಿ, ಅದಷ್ಟೇ ಅಲ್ಲದೆ ಭೂಮಂಡಲವನ್ನು ಜಯಿಸಿ ಸ್ವರ್ಗದಲ್ಲೂ ಕೂಡ ಅಪಾರ ಕೀರ್ತಿಯನ್ನು ಗಳಿಸಿದರು ಅಂತ ಹೇಳಲಾಗುತ್ತೆ. ಹಾಗಾಗಿ ಈಗಲೂ ಕೂಡ ಯಾವುದಾದ್ರೂ ವಸ್ತುಗಳ ಒಂದು ಕಳ್ಳತನವಾಗಿದ್ದರೆ ಅಥವಾ ವಸ್ತುಗಳು ಕಳೆದು ಹೋಗಿದರೆ ಇವರ ಒಂದು ಮಂತ್ರವನ್ನು ಹೇಳೋದ್ರಿಂದ ಅದು ಮತ್ತೆ ದೊರಕುತ್ತೆ ಅಂತ ಕೂಡ ಹೇಳುವಂಥ ಒಂದು ನಂಬಿಕೆ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಬಹಳ ಒಂದು ನಿದರ್ಶನಗಳು ಕೂಡ ಇದೆ. ಹಾಗಾಗಿ ಈ ಬಾರಿ ಅಂದರೆ ನಾಳೆ ದಿನ ಪ್ರತಿಯೊಬ್ಬರು ಕೂಡ ಏಕಾದಶಿ ಆಚರಣೆಯನ್ನು ಮಾಡಿ, ಇನ್ನು ಮನೆಯಲ್ಲಿ ಶ್ರೀಹರಿಯ ನಾಮಸ್ಮರಣೆ ಆಗಿರ್ಬೋದು. ಯಾಕಂದರೆ ಈಗಂತೂ ಅಧಿಕ ಮಾಸ ಇರೋದ್ರಿಂದ 33 ನಾಮಗಳನ್ನು ಕೂಡ ನಾನೀಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ 33 ನಾಮಗಳನ್ನು ಹೇಳಿ ಭಗವಂತನಿಗೆ 33 ಬತ್ತಿಯನ್ನು ಬೆಳಗಿಸಿ ದೀಪವನ್ನು, ತುಪ್ಪದ ದೀಪಗಳನ್ನು ಬೆಳಗಿಸ್ಬೋದು. 33 ನಮಸ್ಕಾರಗಳನ್ನು ಮಾಡಬಹುದು. ಹಾಗೆ 33 ಪುಷ್ಪಗಳ ಸಮರ್ಪಣೆಯನ್ನು ಮಾಡಬಹುದು. ಹಾಗೆ 33 ನಾಮಗಳನ್ನು ಹೇಳ್ತಾ ತುಳಸಿಯ ಅರ್ಚನೆಯನ್ನು ಕೂಡ ಮಾಡಬಹುದು. ಒಟ್ಟಿನಲ್ಲಿ ಯಾವುದೇ ಒಂದು ಆಚರಣೆಗಳನ್ನು ಮಾಡಿದ್ರೂ ಕೂಡ ಅದರಲ್ಲಿ 33 ಸಂಖ್ಯೆಯ ಬಳಕೆಯನ್ನು ಮಾಡಿ ನೀವು ಆಚರಣೆಯನ್ನು ಮಾಡೋದ್ರಿಂದ ಅಧಿಕ ಫಲವನ್ನು ಪಡಿಬೋದು. ಏಕಾದಶಿ ತಿಥಿ ಆರಂಭ ನನಗಾಗಲೇ ತಿಳಿಸಿದ್ದೆ, ಮೇ 26ನೇ ತಾರೀಕು ಅಂದರೆ ಇವತ್ತು ಬೆಳಗ್ಗೆ 5 ಗಂಟೆ 10 ನಿಮಿಷದಿಂದನೇ ಪ್ರಾರಂಭ ಆಗಿದೆ. ಹಾಗೆ ನಾಳೆ ದಿನ ಮೇ 27ನೇ ತಾರೀಕು ಬುಧವಾರ ಬೆಳಗ್ಗೆ 6 ಗಂಟೆ 21 ನಿಮಿಷಕ್ಕೆ ನಮಗೆ ಏಕಾದಶಿ ತಿಥಿ ಮುಕ್ತಾಯ ಆಗುತ್ತೆ. ನಾವು ಈ ಬಾರಿ ನಾಳೆ ದಿನ ಅಂದರೆ ಈಗಾಗಲೇ ನಿಮಗೆ ಯಾಕೆ ಆಚರಣೆಯನ್ನು ಮಾಡಬೇಕು ನಾಳೆ ದಿನ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಪಾರಣೆಯ ವಿಚಾರವಾಗಿ ಬರೋದಾದರೂ ಕೂಡ ಮೇ 28ನೇ ತಾರೀಕು ಬೆಳಗ್ಗೆ 5 ಗಂಟೆ 25 ನಿಮಿಷದ ನಂತರ ಹಾಗೆ 7 ಗಂಟೆ 56 ನಿಮಿಷದ ಒಳಗಾಗಿ ಪಾರಣೆಯನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ದ್ವಾದಶಿಯ ಅಂತ್ಯದ ಕ್ಷಣವೂ ಕೂಡ ಬೆಳಗ್ಗೆ 7 ಗಂಟೆ 56 ನಿಮಿಷಕ್ಕೆ ಮುಕ್ತಾಯ ಆಗೋದ್ರಿಂದ ನಾವು ದ್ವಾದಶಿಯ ಒಂದು ಜೊತೆಗೇನೆ ಈ ಒಂದು ಪಾರಣೆಯನ್ನು ಕೂಡ ಮಾಡ್ಕೊಳ್ಬೇಕು. ಇನ್ನು ನಾಳೆ ಪೂಜೆಯ
ಸಮಯದ ವಿಚಾರಕ್ಕೆ ಬರೋದಾದರೆ ಬೆಳಗ್ಗೆ 5:53 6:21 ಒಳಗಾಗಿ ನೀವು ಸಂಕಲ್ಪವನ್ನು ಮಾಡಿಕೊಂಡ್ರೆ ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಹಾಗಾಗಿ ನಾಳೆ ದಿನ ಸಾಧ್ಯವಾದಷ್ಟು ಏಕಾದಶಿ ಸಂಕಲ್ಪವನ್ನು 6:21 ಒಳಗಾಗಿ ನೀವು ಮಾಡಿಕೊಂಡು ನಂತರ ಪೂಜೆ ಕಾರ್ಯಗಳನ್ನು ನೀವು ಮಾಡ್ಕೊಳ್ಬೋದು. ಹಾಗೆ ಈ ಬಾರಿ ಏಕಾದಶಿ ಆಚರಣೆಯನ್ನು ಮಾಡಿ ತಪ್ಪದೆ ದ್ವಾದಶಿ ದಿನ ದಾನವನ್ನು ಕೊಡೋದು ಬಹಳ ವಿಶೇಷ. ಪ್ರತಿಯೊಬ್ಬರು ಕೂಡ ಈ ಬಾರಿ ಏಕಾದಶಿ ಆಚರಣೆಯನ್ನು ಮಾಡಿ ದಾನವನ್ನು ಕೊಡಿ. ಇನ್ನು ದಾನಕ್ಕೆ ಯಾವ ಒಂದು ವಸ್ತುಗಳನ್ನು ಕೊಡಬೇಕು ಅಂತ ತೆಗೆದುಕೊಳ್ಳೋದಾದರೆ ದ್ವಾದಶಿಗೆ ನಾವು ಈ ಬಾರಿ ಹೆಸರುಬೇಳೆ ಮತ್ತು ಹಾಲು ಇದನ್ನು ದಾನವಾಗಿ ಕೊಡಬೇಕಾಗತ್ತೆ. ನೀವು ಈ ಬಾರಿ ಬೇಕಿದ್ದರೆ ನೀವು ಹೆಸರು ಬೇಳೆಯನ್ನು ಹಾಕಿ ಹಾಲನ್ನು ಹಾಕಿ ನೀವು ಸಿಹಿಯನ್ನು ಮಾಡಿ, ಅಂದರೆ ಒಂದು ಪೊಂಗಲ್ ಅಂತ ಏನು ಹೇಳ್ತೀವಿ, ಈ ಒಂದು ನೈವೇದ್ಯವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ನಂತರ 33 ಜನರಿಗೆ ಈ ಒಂದು ಪ್ರಸಾದವನ್ನು ಕೂಡ ನೀವು ಕೊಡಬಹುದು. 33 ಜನರಿಗೂ ಕೂಡ ಕೊಟ್ಟರೆ ಬಹಳ ವಿಶೇಷ ಅಂತ ಹೇಳ್ಬೋದು. ಹಾಗಾಗಿ ನೀವು ಈ ರೀತಿಯಲ್ಲೂ ಕೂಡ ದಾನವನ್ನು ಕೊಡ್ಬೋದು. ಅಥವಾ ಒಬ್ಬರಿಗಾದರೂ ಕೂಡ ಬ್ರಾಹ್ಮಣ ಭೋಜನ ಅಂತ ಹೇಳಿ ನೀವು ಅವರಿಗೆ ತಾಂಬೂಲ ದಕ್ಷಿಣೆಗಳನ್ನು ಇಟ್ಟು ನೀವು ಅಲ್ಲಿ ಹಣವನ್ನು ಇಡಬೇಕಾದ್ರೆ ದಕ್ಷಿಣೆಯನ್ನು ಇಡಬೇಕಾದ್ರೆ 330 ರೂಪಾಯಿ ಈ ರೀತಿಯಲ್ಲೂ ಕೂಡ ಇಟ್ಟು ನೀವು ದಾನವನ್ನು ಕೊಡ್ಬೋದು. ಜೊತೆಗೆ ಹೆಸರುಬೇಳೆ ಮತ್ತು ಹಾಲನ್ನು ಕೂಡ ಇಟ್ಟು ದಾನವಾಗೂ ಕೂಡ ಕೊಡ್ಬೋದು. ಈ ರೀತಿ ಕೂಡ ನೀವು ಸರಳವಾಗಿ ಆಚರಣೆಯನ್ನು ಮಾಡಿಕೊಳ್ಬೋದು. ಇನ್ನು ಅಧಿಕ ಮಾಸದಲ್ಲಿ ವಿಶೇಷವಾಗಿ 4 ದಿನಗಳು ವಿಶೇಷ ದಾನವನ್ನು ಕೊಟ್ಟರೆ 1 ತಿಂಗಳ ಪೂರ್ತಿ ದಾನವನ್ನು ಕೊಟ್ಟಷ್ಟು ಫಲವನ್ನು ಪಡಿಬೋದು ಅಂತ ನಿಮಗೆ ತಿಳಿಸಿದ್ದೆ. ಯಾವ ದಿನಗಳು ಅಂತ ತೆಗೆದುಕೊಳ್ಳೋದಾದರೆ ದ್ವಾದಶಿ ತಿಥಿ ಅಂದರೆ ಶುಕ್ಲ ಪಕ್ಷ ಹಾಗೆ ಕೃಷ್ಣ ಪಕ್ಷದಲ್ಲಿ 2 ತಿಥಿಯಲ್ಲಿ ದ್ವಾದಶಿಯಲ್ಲಿ ದಾನವನ್ನು ಕೊಡ್ಬೋದು. ಇನ್ನು ಹುಣ್ಣಿಮೆಯಲ್ಲಿ ದಾನವನ್ನು ಕೊಡ್ಬೋದು. ಜೊತೆಗೆ ಅಮಾವಾಸ್ಯೆಯಲ್ಲೂ ಕೂಡ ದಾನವನ್ನು ಕೊಡ್ಬೋದು. ಇನ್ನು ಕೃಷ್ಣ ಪಕ್ಷದಲ್ಲಿ ಅಂದರೆ ಹುಣ್ಣಿಮೆ ಆದ ನಂತರ ಬರುವಂಥ ಅಷ್ಟಮಿ ತಿಥಿ ಹಾಗೆ ನವಮಿ ತಿಥಿ ಮತ್ತು ಚತುರ್ದಶಿ ತಿಥಿಯಲ್ಲಿ ನೀವು ಕೃಷ್ಣ ಪಕ್ಷದಲ್ಲಿ ಮಾತ್ರ, ಶುಕ್ಲ ಪಕ್ಷದಲ್ಲಿ ಅಲ್ಲ. ಹಾಗಾಗಿ ಆ ಹುಣ್ಣಿಮೆ ಆದ ನಂತರ ಬರುವಂಥ ಅಷ್ಟಮಿ ತಿಥಿ, ನವಮಿ ತಿಥಿ ಮತ್ತು ಚತುರ್ದಶಿಯಲ್ಲಿ ದಾನವನ್ನು ಕೊಟ್ಟರೆ ನೀವು ಅಧಿಕ ಮಾಸದ ದಾನವನ್ನು ಯಾರು 1 ತಿಂಗಳುಗಳ ಕಾಲ ಪೂರ್ತಿ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಈ ದಿನಗಳಲ್ಲಿ ಆಯ್ಕೆಯನ್ನು ಮಾಡ್ಕೊಳ್ಬೋದು. ಇದರ ಜೊತೆಗೆ ವಿಶೇಷವಾಗಿ ಯೋಗ ಅಂತ ತಗೊಳ್ಳೋದಾದರೆ ವ್ಯತಿಪಾತ ಯೋಗ ಹಾಗೆ ವೈದ್ಯುತಿ ಯೋಗದಲ್ಲಿ ದಾನವನ್ನು ಕೊಡ್ಬೋದು. ಇನ್ನು ನಾನು ನಿಮ್ಗೆ ಈಗಾಗಲೇ ತಿಳಿಸಿದ್ದೆ ಈ ಬಾರಿ ಬಹಳ ವಿಶೇಷ ಅಂತ. ಕಾರಣ ಏನು ಅಂದರೆ ಈ ಬಾರಿ ನಮಗೆ ದ್ವಾದಶಿ ಕೂಡ ಜೊತೆಗೆ ವ್ಯತಿಪಾತ ಯೋಗ ಪ್ರಾಪ್ತಿಯಾಗ್ತಿದೆ. ಇದು ಬಹಳ ವಿಶೇಷ ಅಂತ ಹೇಳೋದ್ರಿಂದ ನಾನೇನು ಹೇಳ್ತೀನಿ, ಈ ಬಾರಿ ನೀವು ಯಾವುದೇ ವಸ್ತುಗಳನ್ನು ದಾನವಾಗಿ ಕೊಟ್ಟರೂ ಕೂಡ ಯಾವುದೇ ರೀತಿ ದೋಷ ನಿಮಗೆ ಪ್ರಾಪ್ತಿಯಾಗಲ್ಲ. ಯಾಕಂದರೆ ಕೆಲವೊಂದು ಬಾರಿ ನಾವು ದಾನಗಳನ್ನು ಕೊಟ್ಟಾಗ ಆ ದಾನಗಳಿಂದನೂ ಕೂಡ ಸಮಸ್ಯೆಗಳು ಏರ್ಪಡುವಂಥದ್ದು ಕೂಡ ಇದೆ. ಆದರೆ ವ್ಯತಿಪಾತ ಯೋಗದಲ್ಲಿ ವಿಶೇಷವಾಗಿ ಅನ್ನದಾನವನ್ನು ಮಾಡೋದ್ರಿಂದ ನಮ್ಮ ದಾರಿದ್ರ್ಯಗಳು, ಅಂದರೆ ಯಾವುದೇ ರೀತಿ ದಾರಿದ್ರ್ಯಗಳಿದ್ರೂ ಕೂಡ ಅದರ ಒಂದು ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಬಾರಿ ನಮಗೆ ವ್ಯತಿಪಾತ ಯೋಗದ ಸಮಯವನ್ನು ತಿಳಿಸ್ತೀನಿ ನಿಮಗೆ. ಈ ಒಂದು ಸಮಯದಲ್ಲಿ ನೀವು ನಿಮ್ಮ ಶಕ್ತಿ ಅನುಸಾರ ಒಬ್ಬರಿಗಾದರೂ ಅಥವಾ 33 ಜನರಿಗೆ ನೀವು ಊಟದ ವ್ಯವಸ್ಥೆಯನ್ನು ಮಾಡೋದಾಗಿರ್ಬೋದು, ಅಥವಾ 33 kg ಅಕ್ಕಿಯನ್ನು ನೀವು ದೇವಸ್ಥಾನಗಳಲ್ಲಿ ಯಾರು ಅನ್ನದಾನಗಳನ್ನು ಮಾಡ್ತಾರೆ ಅಲ್ಲಿ ದಾನವನ್ನು ಕೊಡುವಂಥದ್ದಾಗಿರ್ಬೋದು. ನೀವು ಖಂಡಿತವಾಗ್ಲೂ ಈ ಬಾರಿ ನೀವು ಮಾಡಬಹುದು. ಈ ರೀತಿಯಲ್ಲಿ ನೀವು ಆಚರಣೆಗಳನ್ನು ಮಾಡ್ಕೊಳ್ಳಿ. ವ್ಯತಿಪಾತ ಯೋಗದ ಸಮಯವನ್ನು ತಿಳಿಸ್ತೀನಿ. ಈ ಬಾರಿ ವ್ಯತಿಪಾತ ಯೋಗ ನಮಗೆ ಇವತ್ತು ಅಂದರೆ ಬೆಳಗಿನ ಜಾವ 3:23 ಪ್ರಾರಂಭ ಆಗಿ ನಾಳೆ ದಿನ 3:23 ಬೆಳಗಿನ ಜಾವಕ್ಕೆ ಮುಕ್ತಾಯ ಆಗುತ್ತೆ. ನಾವು ಯಾವುದೇ ದಾನಗಳನ್ನು ಕೊಡಬೇಕಾದ್ರೆ ಸೂರ್ಯ ಅಸ್ತ ಆಗುವುದರೊಳಗಾಗಿ ನಾವು ದಾನಗಳನ್ನು ಕೊಡಬೇಕು. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ವ್ಯತಿಪಾತ ಯೋಗ ನಮಗೆ ಸಂಪೂರ್ಣ ದಿನವೂ ಕೂಡ ಪ್ರಾಪ್ತಿ ಇರುತ್ತೆ. ನೀವು ಮಾತ್ರ ದಾನವನ್ನು ಕೊಡೋದಿದ್ದರೆ ಸೂರ್ಯಾಸ್ತದ ಒಳಗೇ ದಾನಗಳನ್ನು ಕೊಡಿ. ಅದರಲ್ಲೂ ವಿಶೇಷವಾಗಿ ಯಾರಿಗೆಲ್ಲ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಅಥವಾ ದಾರಿದ್ರ್ಯ ಹೋಗ್ತಾನೆ ಇಲ್ಲ ಅಥವಾ ಯಾವುದಾದ್ರೂ ಒಂದು ತೊಂದರೆಗಳಿದೆ ಅಂತನವರು ಕೂಡ ಆಗಿರ್ಬೋದು, ನಾಳೆ ದಿನ ಒಂದು ಸಂಕಲ್ಪ ಮಾಡಿ ನೋಡಿ. ನೀವು ಯಾವ ರೀತಿ ಯಾವ ವಿಚಾರವಾಗಿ ದಾನವನ್ನು ಕೊಡ್ತಿದ್ದೀರಾ, ಯಾಕೆ ದಾನವನ್ನು ಕೊಡ್ತಿದ್ದೀರಾ ಅದನ್ನು ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಹಾಗೆ ನಿಮ್ಮ ನಕ್ಷತ್ರ ಗೊತ್ತಿದ್ದರೆ ನಮ್ಮ ನಕ್ಷತ್ರವನ್ನು ಹೇಳಿ. ಜೊತೆಗೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಮುಖ್ಯವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಪುರುಷೋತ್ತಮ ಮಾಸವಾಗಿರೋದ್ರಿಂದ ಶ್ರೀಹರಿಯ ಪ್ರಾರ್ಥನೆಯನ್ನು ಮಾಡಿ ತಾಂಬೂಲ ದಕ್ಷಿಣೆ ಸಮೇತವಾಗಿ ಯಾರಾದರೂ ಅನ್ನದಾಸೋಹಕ್ಕೆ ಹೆಸರನ್ನು ಕೊಡುವಂಥದ್ದಾಗಿರ್ಬೋದು ಅಥವಾ ಅಕ್ಕಿಯನ್ನು ಕೊಡುವಂಥದ್ದಾಗಿರ್ಬೋದು, ಬೇರೆ ದಿನಗಳಲ್ಲಿ ಕೊಡೋದಕ್ಕಿಂತ ವ್ಯತಿಪಾತ ಯೋಗ ಬಂದ ದಿನ ನೀವು ಕೊಟ್ಟು ನೋಡಿ. ನಿಮ್ಮ ದಾರಿದ್ರ್ಯಗಳು
ಬೇಗನೆ ಕಳೀಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಸಾಲ ಬಾಧೆಗಳಾಗಿರ್ಬೋದು, ಯಾವುದೇ ರೀತಿಯ ಒಂದು ತೊಂದರೆಗಳಾಗಿದ್ದರೂ ಕೂಡ, ಅಥವಾ ನಿಮಗೇನಾದರೂ ದಾನಗಳನ್ನು ಮಾಡಲೇಬೇಕು ಅನ್ನೋದಿದ್ದರೆ ಪ್ರತಿ ತಿಂಗಳು ಕೂಡ ವ್ಯತಿಪಾತ ಯೋಗ ಬರೋದ್ರಿಂದ ಆ ದಿನ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನೀವು ನೋಡ್ಬೋದು. ಈ ಬಾರಿ ಅಂತಹ ಒಂದು ಶುಭ ದಿನ ನಮಗೆ ತಂದುಕೊಟ್ಟಿರುವಂಥದ್ದು ನಾಳೆ ದಿನ. ಹಾಗಾಗಿ ಇದರ ಸದುಪಯೋಗವನ್ನು ಪ್ರತಿಯೊಬ್ಬರೂ ಕೂಡ ಬಳಸ್ಕೊಳ್ಳಿ. ನೀವು ಅನ್ನದಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೂ ಕೂಡ ಅಕ್ಕಿಯನ್ನು ಕೂಡ ದಾನವಾಗಿ ಕೊಡ್ಬೋದು. 33 kg ಅಕ್ಕಿಯನ್ನು ದಾನವಾಗಿ ಕೊಟ್ಟು ನೋಡಿ ನಾಳೆ ದಿನ. ಅಥವಾ ಸಾಧ್ಯ ಆಗಿಲ್ಲ ಅಂದರೆ 330 ಗ್ರಾಮ್ ಅಕ್ಕಿಯನ್ನಾದರೂ ಕೂಡ ನೀವು ದಾನವಾಗಿ ಕೊಡಿ. ತಾಂಬೂಲ ದಕ್ಷಿಣೆಯನ್ನು ಇಟ್ಟು ದಾನವಾಗಿ ಕೊಟ್ಟರೆ ಬಹಳ ವಿಶೇಷ. ಈ ರೀತಿಯಲ್ಲಿ ನೀವು ದಾನವನ್ನು ಕೊಡ್ಬೋದು. ಅಥವಾ ಯಾರಿಗಾದರೂ ಊಟದ ವ್ಯವಸ್ಥೆಯನ್ನು ಮಾಡ್ತೀರಾ ಅಂತಂದರೆ ನೀವು ಒಂದು ಕನಿಷ್ಠ 33 ಜನರಿಗಾದರೂ ಕೂಡ ನೀವು ವ್ಯವಸ್ಥೆಯನ್ನು ಮಾಡಿ ನೋಡಿ. ಅಥವಾ ಅದು ಕೂಡ ಸಾಧ್ಯ ಆಗಿಲ್ಲ ಅಂದರೆ ಈಗಾಗಲೇ ನಾನು ಹೇಳಿದ್ದೆ, ಹೆಸರುಬೇಳೆ ಹಾಲು ಈ ಎರಡೂ ಉಪಯೋಗವನ್ನು ಮಾಡಿಕೊಂಡು ಸಿಹಿಯನ್ನು ಮಾಡಿ ನೀವು ತುಳಸಿ ದಳವನ್ನು ಹಾಕಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಸಿಹಿಯನ್ನು ಕೂಡ ನೀವು ನೈವೇದ್ಯವಾಗಿ ದೇವರಿಗೆ ಸಮರ್ಪಣೆ ಮಾಡಿ ನಂತರ ನೀವು ದಾನವಾಗಿ ಕೊಡಬಹುದು. ಈ ರೀತಿ ಆಚರಣೆಯನ್ನು ಮಾಡಿ ನೋಡಿ. ಇನ್ನು ಈ ಒಂದು ಯೋಗವನ್ನು ಯಾರೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಬಹಳ ವಿಶೇಷ. ಈ ರೀತಿ ನಮಗೆ ಯೋಗ ಬರುವಂಥದ್ದು ಬಹಳ ವಿಶೇಷ. ಯಾಕಂದರೆ ನಮಗೆ ತಿಥಿ, ಯೋಗ ಮತ್ತು ಮಾಸ ಎಲ್ಲವೂ ಕೂಡ ಸಿಗೋದು ಬಹಳ ವಿಶೇಷ. ಹಾಗಾಗಿ ಮತ್ತೆ ಅದೇ ವಿಚಾರವನ್ನು ತಿಳಿಸಿದ್ದೀನಿ. ಈ ಬಾರಿ ಏನೇ ದಾನವನ್ನು ಕೊಡಬೇಕು ಅಂತ ನಿಮ್ಗೆ ಅನಿಸಿದ್ರೂ ಕೂಡ ಈ ದಿನ ಕೊಡಿ, ಅಂದರೆ ನಾಳೆ ದಿನ ನೀವು ದಾನವನ್ನು ಕೊಡ್ಬೋದು. ಹಾಗಿದ್ರೆ ಎಲ್ಲರೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿರುವಂತೆ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತಲೇ ಹೇಳ್ತೀನಿ. ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಇನ್ನು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.